ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಕೊಳವೆ ಮತ್ತು ಟ್ಯಾಂಕುಗಳು, ಪೈಪ್ಸ್ ಅಂಡ್ ಸಿಲಿಂಡರ್ಸ್. ಓಕೆನಾ? ಅದರಲ್ಲಿ ಯಾವ ತರ ಕ್ವಶನ್ಸ್ ಬರೋ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಲ್ಲ ಸಾಲ್ವ್ ಮಾಡ್ತಾ ಬಂದಿದ್ವಿ. ಆ ಪ್ರೀವಿಯಸ್ ಕ್ಲಾಸ್ ವಿಡಿಯೋಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರೋದೇ, ಯು ಕ್ಯಾನ್ ಫಾಲೋ. ಓಕೆ, ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ನೋಡಿ, an inlet pipe origin for a river can fill a reservoir in 10 days and the outlet pipe B, which is capable empty to completely filled reservoir in 15 days, drain out with the water from the reservoir to the irrigation canal. The pipes are open on alternate days, started with A. On which day from the beginning will the reservoir get completely filled the first time? Okay, ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಕ್ವಶನ್ ಮಾತ್ರ ನೋಡಿ. ಒಂದು ನದಿ ಇರುತ್ತಂತೆ, ಆ ನದಿ ಅನ್ನೋದಕ್ಕೆ ಎ ಅನ್ನ ಪೈಪ್ ಇಂದ ನೀರನ್ನ ಬಿಟ್ಟರೆ ಆ ನದಿಗೆ, ಆ ನದಿ ತುಂಬಕ್ಕೆ ಎಷ್ಟು ದಿವಸ ಬೇಕಂತಪ್ಪ? ಎಷ್ಟು ದಿವಸ ಬೇಕು? ಎಷ್ಟು ದಿವಸ ಬೇಕು? 10 days ಬೇಕು. ಆಯ್ತಾ? ಆಯ್ತು. ನೆಕ್ಸ್ಟ್, ಬಿ ಅನ್ನ ನೆಲ್ಲಿನ ಪೈಪ್ ನ ಆನ್ ಮಾಡಿಬಿಟ್ರೆ ನದಿಯಲ್ಲಿರೋ ನೀರು ಪೂರ್ತಿ ಒಂದಿಷ್ಟು ಇಲ್ಲದೆ ಡ್ರೈ ಮಾಡಕ್ಕೆ ಎಷ್ಟು ದಿವಸ ಬೇಕು? ಎಷ್ಟು ಬೇಕು? 15 days ಬೇಕು. ಹಾಗಾದ್ರೆ ಆ ನದಿಯ ಕೆಪಾಸಿಟಿ ಎಷ್ಟು ಲೀಟರ್ ಕೆಪಾಸಿಟಿ ಇದೆ ಆ ನದಿದು? ಕೆಪಾಸಿಟಿ ಅಂದ್ರೆ ಏನ್ ಮಾಡ್ಬೇಕು? ಇವಾಗ 2 ದಿನದ್ದು ಲಾಸ ತಗೊಂಡಿರ್ತೀವಿ. 2 ಲಾಸ ಎಷ್ಟು? ಎಷ್ಟಪ್ಪ? 30 ಲೀಟರ್ಸ್. ಆಯ್ತಾ? ಹಾಗಾದ್ರೆ ಏನದು ಒಂದು ದಿನಕ್ಕೆ ಎಷ್ಟು ಲೀಟರ್ ತುಂಬುತ್ತೆ? ಎಷ್ಟು? ಬಿ ಅನ್ನೋದು ಎಷ್ಟು ಲೀಟರ್ ಖಾಲಿ ಮಾಡುತ್ತೆ? -2 ಲೀಟರ್. ಹಾಗಾದ್ರೆ ಈ 2 ಅಲ್ವಾ? ಓಕೆ, ಫಸ್ಟ್ ಆಲ್ಟರ್ನೇಟ್ ಡೇಸ್ ಹೇಳ್ತಿದೆ. ಫಸ್ಟ್ ನಾನು ಏನಲ್ಲಿ ಆನ್ ಮಾಡ್ತೀನಿ. ಏನಲ್ಲಿ ಆನ್ ಮಾಡಿದ್ರೆ ನನಗೆ ಎಷ್ಟೊತ್ತು ಬೇಕು? ಎಷ್ಟು ದಿವಸ ಬೇಕು ನನಗೆ? ಏನಲ್ಲಿ ಆನ್ ಮಾಡಿದ್ರೆ ನನಗೆ ಒಂದು ದಿನಕ್ಕೆ ಎಷ್ಟು ಲೀಟರ್ ತುಂಬುತ್ತೆ? ಫಸ್ಟ್ ಡೇ 3 ಲೀಟರ್ ತುಂಬುತ್ತೆ. ನೆಕ್ಸ್ಟ್ ಬಿ ನಲ್ಲಿ ಆನ್ ಮಾಡ್ತೀನಿ ಸೆಕೆಂಡ್ ಡೇ. ಹಾಗಾದ್ರೆ 2 ಲೀಟರ್ ಖಾಲಿ ಮಾಡುತ್ತೆ. 3ರಲ್ಲಿ 2 ಲೀಟರ್ ಖಾಲಿ ಮಾಡಿದ್ರೆ 3 - 2 ಮಾಡಿದ್ರೆ ಹಾಗಾದ್ರೆ 1 ಲೀಟರ್ ಇರುತ್ತೆ. ಹಾಗಾದ್ರೆ ಈ 1 ಲೀಟರ್ ಬಂತಿರೋದು ಯಾವಾಗ ನನಗೆ? 2 ದಿನಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ತಿರ್ಗಾ ಏನಲ್ಲಿ ಆನ್ ಮಾಡ್ತೀನಿ. ಏನಲ್ಲಿ ಆನ್ ಮಾಡಿದ್ರೆ ಎಷ್ಟು ಲೀಟರ್ ತುಂಬುತ್ತೆ? 1 + 4 1 + 3 ಹಾಗಾದ್ರೆ 4 ಲೀಟರ್ ತುಂಬುತ್ತೆ. ನೆಕ್ಸ್ಟ್ ಬಿ ಆನ್ ಮಾಡ್ತೀನಿ. ಬಿ ಆನ್ ಮಾಡಿದ್ರೆ 4 - 2 ಹಾಗಾದ್ರೆ 2 ಲೀಟರ್ಸ್ ತುಂಬುತ್ತೆ. ಅಂದ್ರೆ 2 ದಿನಕ್ಕೆ ಒಂದೊಂದು ದಿವಸ 1 ಲೀಟರ್ ತುಂಬುತ್ತಾ ಇದೆ ಅಲ್ವನ್ರು? ಹಾಗಾದ್ರೆ ಈ 1 ಲೀಟರ್ ತುಂಬಕ್ಕೆ ಎಷ್ಟು ದಿವಸ ಬೇಕು? ಎಷ್ಟು ದಿವಸ ಬೇಕು? ಎಷ್ಟು ದಿನ? 2 days ಬೇಕು ಅಲ್ವಾ? ಆಯ್ತು. ನೆಕ್ಸ್ಟ್ ಈ ಟೋಟಲ್ ಆ ರಿವರ್ ಕೆಪಾಸಿಟಿ ಎಷ್ಟು? 30 days. ಹಾಗಾದ್ರೆ ಎ ಸ್ಟಾರ್ಟ್ ಮಾಡ್ತಿರೋದಲ್ವಾ ಒಂದ್ ದಿನಕ್ಕೆ ಎಷ್ಟು? 3 ಲೀಟರ್ಸ್. 27 ಅಲ್ಲಿ 30 ಅಲ್ಲಿ ಆ 3 days ನ 3 ಲೀಟರ್ ಮೈನಸ್ ಮಾಡಿ ಎಷ್ಟವ? 27 ಲೀಟರ್. ಸರ್, ಇದು ಯಾಕೆ 27 ಬರ್ಕೊಂಡೆ ಗೊತ್ತಾಯ್ತಾ? ಯಾಕೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು? ಎಲ್ಲಿಂದ? ಎ ಇಂದ. ಆ ಎ ಇದು ಫಸ್ಟ್ ಡೇದು ವರ್ಕ್ ತೆಗೆದ್ಬಿಡ್ತೀನಿ. ಯಾಕೆಂದ್ರೆ ಅದು ಫಸ್ಟ್ ಡೇ ನನ್ಗೆ ಗೊತ್ತಿಲ್ಲ ಅಲ್ವಾ? ಸೆಕೆಂಡ್ ಡೇ ತಾನೇ ನನ್ಗೆ ಗೊತ್ತಾಗ್ತಿರೋದು. ಅದಕ್ಕೆ ಫಸ್ಟ್ ಡೇ ರಿಮೂವ್ ಮಾಡ್ತೀನಿ. ಅಂದ್ರೆ 30 - 3 ಹಾಗಾದ್ರೆ ಎಷ್ಟು ಲೀಟರ್ ಇರುತ್ತೆ? 27. ಓಕೆನಾ? 27 ಆಗುತ್ತೆ. ಎಷ್ಟು ದಿವಸ ಬೇಕು? ಇಂಟು 2 ನ ಇದು. ಹಾಗಾದ್ರೆ ಇದು ಇಂಟು 2 ಮಾಡಿ. 27 2s 54 ಡೇಸ್ ಬೇಕಾಗುತ್ತೆ. 54 ಡೇಸ್ ಬೇಕಾಗುತ್ತೆ. ಎಷ್ಟಪ್ಪ? 54 ಡೇಸ್ ಬೇಕಾಗುತ್ತೆ. ಆದ್ರೆ ನನ್ನ ಹತ್ರ ಎಷ್ಟು ಲೀಟರ್ ಇರೋದು ಇಲ್ಲಿ? 27 ಲೀಟರ್. ಹಾಗಾದ್ರೆ ನಾನು ಎಷ್ಟು ಲೀಟರ್ ಇನ್ನ ಬೇಕು? ಎ ಒಂದಿನ ಕೆಲಸ ಮಾಡಿತ್ತಲ್ಲ, ಎಷ್ಟು? 3 ಲೀಟರ್ಸ್. 3 ಲೀಟರ್ಸ್ ಕೆಲಸ ಮಾಡಿತ್ತಂದ್ರೆ ಎಷ್ಟಾಯ್ತು? 30 ಲೀಟರ್ಸ್ ಬಂತು. ಹಾಗಾದ್ರೆ ಈ 3 ಲೀಟರ್ ಒಂದ್ ದಿವಸನ ಎಷ್ಟು ದಿವಸಕ್ಕೆ? 1 ಡೇ ತಾನೆ. ಈ 3 ಲೀಟರ್ಸ್ ಪ್ಲಸ್ 1 ಡೇ ಎಷ್ಟಾಗುತ್ತೆ? 55 ಡೇಸ್. ಎಷ್ಟು ದಿವಸ ಬೇಕಪ್ಪ? 55 ದಿನಗಳು ಬೇಕಾಗುತ್ತೆ.
ಆಲ್ಟರ್ನೇಟ್ ಡೇಸ್ ಅಲ್ಲಿ ಏನ್ ಮಾಡಿದಾಗ ಇನಿಷಿಯಲಿ ತುಂಬೋದಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ 55 ಡೇಸ್ ಬೇಕು. ಓಕೆ ನೋಡಿ ಇನ್ನೊಂದ್ಸತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ಲಾಕ್ ಬೋರ್ಡ್ ಅಲ್ಲಿ. ಓಕೆ ನೋಡಿ ಇದೇನ್ ಹೇಳ್ತಾ ಇದ್ರೆ ಎ ಪೈಪ್ ಅನ್ನ ಆನ್ ಮಾಡಿದ್ರೆ ಆ ನದಿ ತುಂಬಕ್ಕೆ ಎಷ್ಟು ದಿವಸ ಬೇಕು? ಎಷ್ಟು ದಿವಸ ಬೇಕಪ್ಪ? 10 ದಿನ ಬೇಕು. ಓಕೆನಾ? ಬಿ ಅನ್ನ ನೆಲ್ಲಿ ಆನ್ ಮಾಡಿದ್ರೆ ಎಷ್ಟು ದಿವಸ ಬೇಕು ನನಗೆ? ಎಷ್ಟು ದಿವಸ ಬೇಕು? 15 ಡೇಸ್ ಬೇಕು. ಹಾಗಾದ್ರೆ ಆ ನದಿ ಎಷ್ಟು ನೀರು ತುಂಬಿಕೊಳ್ಳುತ್ತೆ ಅಂತ ಬೇಕಲ್ವಾ ನನಗೆ? ಎಷ್ಟು ಅದು ಕೆಪಾಸಿಟಿ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ? ಲಾಸ್ ತಗೋಬೇಕು. ವಾಟ್ ಈಸ್ ದಿ LCM ಆಫ್ 10 and 15? ಎಷ್ಟು? 30. ಹಾಗಾದ್ರೆ ಆ ನದಿಯ ಕೆಪಾಸಿಟಿ ಎಷ್ಟು? 30 ಲೀಟರ್ ಆಗಿರುತ್ತೆ. ಹಾಗಾದ್ರೆ ಏನದು ಒಂದು ದಿನಕ್ಕೆ ಎಷ್ಟು ಲೀಟರ್ ನೀರು ತುಂಬಿಸುತ್ತೆ? ಎಷ್ಟು? 30 ಇಂದ 10 ಮೈನಸ್ ಮಾಡ್ರಿ ಎಷ್ಟು? 3. ಹಾಗಾದ್ರೆ ಮುಂದಿನಕ್ಕೆ 3 ಲೀಟರ್ ತುಂಬುತ್ತೆ. ನೆಕ್ಸ್ಟ್ ಬಿ ಏನಲ್ಲಿ ಎಷ್ಟು ಲೀಟರ್ ಖಾಲಿ ಮಾಡುತ್ತೆ? 30 ಅಲ್ಲಿ 15 ಡಿವೈಡ್ ಮಾಡಿದ್ರೆ ಎಷ್ಟು? ದಿನಕ್ಕೆ 2 ಲೀಟರ್ ಖಾಲಿ ಮಾಡುತ್ತೆ. ಹಾಗಾದ್ರೆ ಏನ್ ಹೇಳ್ತಿದ್ರೆ ಒಂದ್ ದಿನ ಬಿಟ್ಟು ದಿನ ಅಂತ ಹೇಳ್ತಾರೆ. ಫಸ್ಟ್ ಡೇ ಏನ್ ಮಾಡ್ತೀರಾ? ಎ ಅನ್ ಮಾಡ್ತೀರಾ. ಎ ಅನ್ ಮಾಡಿದಾಗ ನಿಮ್ಗೆ ಎಷ್ಟು ಲೀಟರ್ ನೀರು ತುಂಬುತ್ತೆ? 3 ಲೀಟರ್ ನೀರು ಇರುತ್ತೆ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಡೇ ಹೋಗ್ತೀಯಾ. ಯಾವನಲ್ಲಿ ಏನ್ ಮಾಡ್ತೀಯಾ? ಬಿ ಅನ್ ಮಾಡ್ತೀಯಾ. ಆಗ 3 ಲೀಟರ್ ಆಲ್ರೆಡಿ ಇದೆ. ಆ 3 ಲೀಟರ್ ನೀನ್ ಏನ್ ಮಾಡ್ತಿದ್ಯಾ? ಏನ್ ಮಾಡ್ತೀರಾ? 2 ಲೀಟರ್ ರೈತರಿಗೆ ಬಿಡ್ತೀಯಾ ಕೆನಲ್ ಅಲ್ಲಿ. ಹಾಗೆ ಎಷ್ಟು ಲೀಟರ್ ಉಳ್ಕಂತೆ? 1 ಲೀಟರ್ ಉಳ್ಕೊಳ್ಳುತ್ತೆ. ಸರಿನಾ? ನೆಕ್ಸ್ಟ್ ಡೇ ಹೋಗ್ತೀಯಾ. ಥರ್ಡ್ ಡೇ ಹೋಗ್ತೀಯಾ. ಥರ್ಡ್ ಡೇ ಹೋದಾಗ ತಿರ್ಗಾ ಎ ಆನ್ ಮಾಡ್ತೀಯಾ. ಎ ಆನ್ ಮಾಡಿದ್ರೆ ಎಷ್ಟಪ್ಪ? 1 ಲೀಟರ್ ಆಲ್ರೆಡಿ ಇರುತ್ತೆ. ಆ 1 ಲೀಟರ್ಗೆ ಏನ್ ಮಾಡ್ತೀಯಾ? 3 ಲೀಟರ್ ಆಡ್ ಮಾಡ್ತೀಯಾ. ಹಾಗಾದ್ರೆ ಎಷ್ಟು ಲೀಟರ್ ಆಗುತ್ತೆ ನೀರು? 4 ಲೀಟರ್ಸ್ ಆಗುತ್ತೆ. ನೆಕ್ಸ್ಟ್ 4th ಡೇ ಹೋಗ್ತೀಯಾ. ಆ 4th ಡೇ ಹೋದ್ರೆ ಎಷ್ಟು ಆನ್ ಮಾಡ್ತೀಯಾ? 4 ಲೀಟರ್ ಅಲ್ಲಿ ಎಷ್ಟು ಲೀಟರ್ ತಕೊಂತೀರೋ? 2 ಲೀಟರ್ ತಕೊಂಡ್ರೆ ಎಷ್ಟು ಹೋಗುತ್ತೆ? ಹಾಗಾದ್ರೆ ಎಷ್ಟು ಉಳ್ಕಂತು? ಅಂದ್ರೆ ಇಲ್ಲಿ ನೋಡಿ 2 ದಿನಕ್ಕೆ 1 ಲೀಟರ್, ಇಲ್ಲಿ 2 ದಿನಕ್ಕೆ 1 ಲೀಟರ್. ಅಂದ್ರೆ 1 ಲೀಟರ್ ತುಂಬೋದಕ್ಕೆ 1 ಲೀಟರ್ ಅಲ್ಲೇ ಸ್ಟೋರ್ ಮಾಡ್ಕೊಳಕ್ಕೆ ಅದು ಎಷ್ಟು ದಿವಸ ಬೇಕು? 2 ಡೇಸ್ ಬೇಕು. ಅಂದ್ರೆ 1 ಲೀಟರ್ ನೀನು ಅದೇ ನದಿಯಲ್ಲಿ ಉಳಿಸ್ತೀನಿ ಅಂದ್ರೆ ಎಷ್ಟು ದಿವಸ ಬೇಕಪ್ಪ? 2 ಡೇಸ್ ಬೇಕಾಗುತ್ತೆ. ಓಕೆನಾ? 2 ಡೇಸ್ ಬೇಕಾಗುತ್ತೆ. ಹಾಗಾದ್ರೆ ಆ ನದಿ ಎಷ್ಟು ಲೀಟರ್ ತುಂಬುತ್ತೆ? ಎಷ್ಟು ದಿವಸ ತುಂಬುತ್ತಪ್ಪ? 30 ಲೀಟರ್ಸ್ ಅಲ್ವಾ? ಹಾಗಾದ್ರೆ ಆ 30 ಲೀಟರ್ಸ್ ತುಂಬುತ್ತೆ ಅಂದ್ರೆ ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು? ಎ ಇಂದ ಸ್ಟಾರ್ಟ್ ಮಾಡ್ತೀವಿ. ಹಾಗಾದ್ರೆ ಆ ಫಸ್ಟ್ ಡೇ ನನಗೆ ಏನಾದ್ರು ಉಳಿಸ್ತಾ ಇದೆಯಾ? ನೀರ್ನೇನಾದ್ರು ಖಾಲಿ ಮಾಡಕ್ ಬಿಡ್ತಿದ್ದಾನೆ. ಹಾಗಾದ್ರೆ ಆ ಫಸ್ಟ್ ಡೇ ನೀರ್ ಖಾಲಿ ಮಾಡೋಣ. ಎಷ್ಟು? 3 ಲೀಟರ್ಸ್. ಹಾಗಾದ್ರೆ ಎಷ್ಟು? 27 ಲೀಟರ್ ತಾನೆ. 27 ಲೀಟರ್ ತಾನೆ ವರ್ಕ್ ಮಾಡ್ತಾ ಹೋಗೋದು. ಈ 3 ಲೀಟರ್ ತೆಗಂತದೇ ಖಾಲಿ ಮಾಡುತ್ತೆ. ಅದ್ ಬೇಡ ನನಗೆ. ಆ ದಿನ ತೆಗ್ದ್ಬಿಡೋಣ. ಅದಕ್ಕೆ ಎಷ್ಟು ಲೀಟರ್ ಇರುತ್ತೆ? 27. ಆ 27 ಲೀಟರ್ಸ್ ತುಂಬೋದಕ್ಕೆ ಎಷ್ಟು ದಿವಸ ಬೇಕಪ್ಪ? ಎಷ್ಟು ಬೇಕು? 54 ಡೇಸ್. ಹಾಗಾದ್ರೆ ನಂದು ನದಿ ಕೆಪಾಸಿಟಿ ಎಷ್ಟು? 30 ಲೀಟರ್. ಆದ್ರೆ ಎಷ್ಟು ಲೀಟರ್ ಇದೆ ಇಲ್ಲಿ? 27. ಹಾಗಾದ್ರೆ ಎಷ್ಟು ಲೀಟರ್ ಆಡ್ ಆಗುತ್ತೆ? 3 ಲೀಟರ್ಸ್. ಈ 3 ಲೀಟರ್ ತುಂಬಬೇಕು ಅಂದ್ರೆ ಈ 3 ಲೀಟರ್ಸ್ ಎ ಒಂದೇ ತುಂಬಬೇಕು ಅಂದ್ರೆ ಎಷ್ಟು ದಿವಸ ಬೇಕು? ಹಾಗಾದ್ರೆ 30 ಲೀಟರ್ಸ್ ಆಗುತ್ತೆ. 3 ಲೀಟರ್ಸ್ ತುಂಬಬೇಕು ಅಂದ್ರೆ ಎಷ್ಟು ದಿವಸ ಬೇಕು? 1 ಡೇ ಸಾಕಲ್ವಾ? ಆದ್ರೆ ಎಷ್ಟಾಗುತ್ತೆ? 55 ಡೇಸ್. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ನದಿಯಿಂದ ಪ್ರಾರಂಭವಾಗುವ ಒಳ ಹರಿಯುವ ಪೈಪು ಎಕ್ಸ್ 6 ದಿನದಲ್ಲಿ ಜಲಾಶಯವನ್ನು ತುಂಬುತ್ತದೆ. ಓಕೆನಾ? ತುಂಬುತ್ತದೆ ಮತ್ತು 12 ದಿನದಲ್ಲಿ ಸಂಪೂರ್ಣವಾಗಿ ತುಂಬಿದ ಜಲಾಶಯವನ್ನು ಖಾಲಿ ಮಾಡುವ ಸಾಮರ್ಥ್ಯವನ್ನು ಔಟ್ಲೆಟ್ ಪೈಪ್ ವೈಗೆ ಜಲಾಶಯದಿಂದ ನೀರಾವರಿ ಕಾಲುವೆಗೆ ನೀರನ್ನು ಹರಿಸಲಾಗುತ್ತದೆ. ಅಂದ್ರೆ ಏನಂತಿದ್ರೆ ವೈ ಅನ್ನ ಪೈಪ್ ಇರುತ್ತಲ್ಲ, ಅದು ಕಾಲುವೆಯಿಂದ ರೈತರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ಅದು ಖಾಲಿ ಮಾಡೋ ಸಾಮರ್ಥ್ಯ ಹೊಂದಿರುತ್ತೆ. ಹಾಗಾದ್ರೆ ಎಕ್ಸ್ ಇಂದ ಪ್ರಾರಂಭವಾಗಿ ಪರ್ಯಾಯ ದಿನ ಅಂದ್ರೇನು? ಆಲ್ಟರ್ನೇಟ್ ಡೇಸ್. ಪರ್ಯಾಯ ದಿನದಿಂದ ಪೈಪ್ಗಳನ್ನು ತೆರೆಯಲಾಗುತ್ತದೆ. ಪ್ರಾರಂಭದಿಂದ ಯಾವ ದಿನದಂದು ಜಲಾಶಯವು ಮೊದಲ ಬಾರಿಗೆ
ಮೊದಲ ಬಾರಿಗೆ ಸಂಪೂರ್ಣವಾಗಿ ತುಂಬುತ್ತದೆ. ಓಕೆ, ಸಾಲ್ವ್ ಮಾಡೋಕ್ಕೆ ಜಾಗ ಇಲ್ಲ. ನೆಕ್ಸ್ಟ್ ಪೇಜ್ಗೆ ಹೋಗ್ತೀನಿ. ಡೇಟಾ ನೀವೇ ಹೇಳ್ಬೇಕು. ಓಕೆ, ಇಲ್ಲಿ ನೋಡಿ, ಎಕ್ಸ್ ಅನ್ನ ಪೈಪ್ ಇರುತ್ತೆ. ಇದೇನಿದು? ಏನಿದು? ಇನ್ಲೆಟ್. ವೈ ಅನ್ನೋದೇನು? ಔಟ್ಲೆಟ್. ಹಾಗಾದ್ರೆ ಇನ್ಲೆಟ್ ಎಷ್ಟು ದಿವಸ ಬೇಕು ತುಂಬೋದಕ್ಕೆ? ಎಷ್ಟು ಬೇಕು? 6 days ತುಂಬೋದಕ್ಕೆ. ಖಾಲಿ ಮಾಡಕ್ಕೆ ಎಷ್ಟು ದಿವಸ ಬೇಕು? 12 days ಬೇಕು. ಹಾಗಾದ್ರೆ ಆ ರಿಸರ್ವಾಯರ್, ಆ ನದಿದು ಎಷ್ಟು ಕೆಪಾಸಿಟಿ ಇದೆ? ಎಷ್ಟು ಲೀಟರ್ ಸ್ಟೋರ್ ಆಗೋಷ್ಟು ಎಷ್ಟಿದೆಯಪ್ಪ? 12 liters ಕೆಪಾಸಿಟಿ ಇದೆ. ಹಾಗಾದ್ರೆ ಒಂದು ದಿನಕ್ಕೆ ಅದು ಎಷ್ಟು ಲೀಟರ್ ತುಂಬುತ್ತೆ? ಎಷ್ಟು? 2. ಹಾಗಾದ್ರೆ ಖಾಲಿ ಎಷ್ಟು ಲೀಟರ್ ಮಾಡುತ್ತೆ? 1 liter. ಹಾಗಾದ್ರೆ ತುಂಬೋದಕ್ಕೆ 2, ಕಳಿಯೋದಕ್ಕೆ 1 liter. ಹಾಗಾದ್ರೆ 2 ಮೈನಸ್ ಮಾಡಿ 2 minus 1 ಬಂತ? ಆ 1 liter ನೀರು ಸ್ಟೋರ್ ಆಗೋದಕ್ಕೆ ಎಷ್ಟು ದಿನ ಬೇಕು? ಎಷ್ಟು ದಿವಸ ಬೇಕು? 2 days ಬೇಕಾಗುತ್ತೆ. ಓಕೆನಾ? ಇನಿಷಿಯಲಿ ನನ್ನ ಹತ್ರ ಎಷ್ಟು ಲೀಟರ್ ಇರುತ್ತೆ ಅಂತ ಹೇಳಿದೀನಿ? 10. ಸೊ ಕೆರೆಯಲ್ಲಿ 12 ಅಲ್ವಾ ರಿಸರ್ವೈರ್ ಅಲ್ಲಿ, ನದಿಯಲ್ಲಿ. ಹಾಗಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ? ಎ ಇಂದ. ಹಾಗಾದ್ರೆ ಆ ಎ ಮೈನಸ್ ಮಾಡಿ. ಎಷ್ಟು? 10 ಲೀಟರ್ಗೆ ಎಷ್ಟು ದಿವಸ ಬೇಕಾಗುತ್ತೆ ನಿಮ್ಗೆ? 20 ದಿನ ಬೇಕಾಗುತ್ತೆ. 20 days. ಅಂದ್ರೆ ಇಲ್ಲಿ ಆಲ್ರೆಡಿ ಆ 2 ಮೈನಸ್ ಮಾಡಿದ್ವಲ್ಲ, ಆ ಪ್ಲಸ್ 2 ಮಾಡಿದ್ರೆ 12 ಲೀಟರ್ಗೆ ಎಷ್ಟು ದಿವಸ ಬೇಕು? ಈಗ 2 liters ಎಷ್ಟು? 1 day ಅಲ್ವಾ? 21 days ಸಾಕ? 21 ದಿನ ಕೊಟ್ರೆ ಅದು ಆ ರಿಸರ್ವಾಯರ್ ಫುಲ್ಲು ತುಂಬಿಸುತ್ತಂತೆ. ಎಷ್ಟು ದಿವಸ ಕೇಳ್ತಾ ಇದೆ? 21 days. ಆಪ್ಷನ್ ಸಿ, 21 days. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, an inlet pipe M origin from a river can fill the reservoir in 8 days, and an outlet pipe N which is capable to emptying the completely filled reservoir in 24 days drain out the water from the reservoir to the irrigation canal. Okay, the pipes are open on alternate days started with the M. On which day from the beginning with the reservoir get completely filled from the first time. ಏನ್ ಹೇಳ್ತಾವ್ರೆ? ಒಂದು ಇನ್ಲೆಟ್ ಇರುತ್ತಂತೆ, ಎಂ ಅನ್ನೋದು ಇರುತ್ತೆ. ಅದು ಯಾವ್ದಕ್ಕೆ ಹೋಗ್ತಿರುತ್ತೆ? ನದಿಗೆ ಹೋಗುತ್ತೆ ಆ ನೀರು ತುಂಬಸಕ್ಕೆ. ಎಷ್ಟು ದಿವಸ ತಾಣುತ್ತೆ? 8 ದಿನ ತಾಣುತ್ತೆ. ಹಾಗಾದ್ರೆ ಅಂಡ್ ಔಟ್ಲೆಟ್ ಪೈಪ್ ಇರುತ್ತೆ, ಅದು ಎನ್ ಅನ್ನೋದು. ಆ ಎನ್ ಅನ್ನ ಆನ್ ಮಾಡಿದ್ರೆ ಫುಲ್ ಆ ನದಿನ ಇರೋ ನೀರನ್ನ ಫುಲ್ ಡ್ರೈ ಮಾಡೋದಕ್ಕೆ ಎಷ್ಟು ದಿವಸ ತಾಣುತ್ತೆ? 24 days ತಾಣುತ್ತೆ. ಹಾಗಾದ್ರೆ 24 days ತಾಣುತ್ತೆ. ಹಾಗಾದ್ರೆ ಆ ನದಿ ನೀರನ್ನ ಆಲ್ಟರ್ನೇಟ್ ಡೇಸ್ ಅಲ್ಲಿ ನಾನು ಆನ್ ಮಾಡ್ತೀನಿ. ಫಸ್ಟ್ ಯಾವ್ದು ಆನ್ ಮಾಡ್ತಾ ಇದ್ದೀನಿ? ಎಂ ಅನ್ನೋದನ್ನ ಆನ್ ಮಾಡ್ತೀನಿ, ಟ್ಯಾಪ್ ಆನ್ ಮಾಡ್ತೀನಿ, ಫಸ್ಟ್ ಆನ್ ಮಾಡ್ತೀನಿ. ಸೆಕೆಂಡ್ ಎನ್. ಆತರ ಆಲ್ಟರ್ನೇಟ್ ಡೇಸ್ ಅಲ್ಲಿ ನಾವು ವಾಟರ್ ಆನ್ ಮಾಡ್ತಾ ಹೋದಾಗ ಎಷ್ಟು ದಿನ ಆದ್ಮೇಲೆ ಕಂಪ್ಲೀಟ್ ಆಗಿ ಫಸ್ಟ್ ಅದು ನೀರನ್ನ ತುಂಬಿಸುತ್ತೆ ಅಂತ ಕೇಳ್ತಿದೆ. ಓಕೆ, ಸಾಲ್ವ್ ಮಾಡೋಣ. ಓಕೆ, ಎಂ ಅನ್ನೋದು ಏನ್ ಹೇಳ್ತಾರೆ? ಇನ್ಲೆಟ್ ಔಟ್ಲೆಟ್. ಎಂ ಇದು ಎನ್ ಔಟ್ ಲೆಟ್. ಹಾಗಾದ್ರೆ ಎಂ ಅನ್ನೋದು ಎಷ್ಟು ದಿವಸ ಬೇಕಂತ ತುಂಬಿಸಕ್ಕೆ? ಎಷ್ಟು ಡೇಸ್ ಅಪ್ಪ? 8 days. ವೈ ಅನ್ನೋದಕ್ಕೆ ಎನ್ ಅನ್ನೋದಕ್ಕೆ ಎಷ್ಟು ದಿವಸ ಬೇಕು? 24 days. ಹಾಗಾದ್ರೆ ಆ ರಿಸರ್ವಾಯರ್ದು ಎಷ್ಟು ಕೆಪಾಸಿಟಿ ಇರುತ್ತೆ? ಎಷ್ಟು? 24 ಲೀಟರ್ ಇರುತ್ತೆ. ಹಾಗಾದ್ರೆ ಎಷ್ಟು ದಿನಕ್ಕೆ ಎಷ್ಟು ಲೀಟರ್ ತುಂಬಿಸುತ್ತದು? ಎಷ್ಟು? 3 liters ತುಂಬಿಸುತ್ತೆ. ಇದು ಎಷ್ಟು ಲೀಟರ್ ಖಾಲಿ ಮಾಡುತ್ತೆ? 1 liter ಖಾಲಿ ಮಾಡುತ್ತೆ. ಇದು ತುಂಬಿಸುತ್ತೆ ಅಲ್ವಾ? ಹಾಗಾದ್ರೆ ಎಷ್ಟು ಲೀಟರ್ ಉಳ್ಕೊಳ್ಳುತ್ತೆ ಒಂದು ದಿನ? ಫಸ್ಟ್ ಡೇ ಏನ್ ಮಾಡ್ತೀರಾ? ಎಂ ಅನ್ನ ಆನ್ ಮಾಡ್ತೀರಾ. ಎಂ ಅನ್ನ ಆನ್ ಮಾಡಿದ್ರೆ ಎಷ್ಟು ಲೀಟರ್ ತುಂಬುತ್ತೆ? 3 ಸೆಕೆಂಡ್ ಡೇ ಎನ್ ಅನ್ನ ಆನ್ ಮಾಡಿದ್ರೆ 3 ಮೈನಸ್, ಹಾಗಾದ್ರೆ ಎಷ್ಟು ಉಳ್ಕೊಳ್ಳುತ್ತೆ?
ಆ 2 ಲೀಟರ್ಸ್ ಉಳ್ಕೊಳ್ಬೇಕು ಅಂದ್ರೆ ಎಷ್ಟು ದಿವಸಕ್ಕೆ? 2 ದಿನಕ್ಕೆ 2 ಲೀಟರ್ಸ್ 2 ಡೇಸ್ ಉಳ್ಕೊಳುತ್ತೆ ಅಂದ್ರೆ ಈಗ ಆಲ್ರೆಡಿ 24 ಲೀಟರ್ಸ್ ಇದೆ. ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ? ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ? ಎಂ ಇಂದ. ಎಂ ಅಂದ್ರೆ ಎಷ್ಟು? -3 ನ 2 ನ 3 ಅಂದ್ರೆ ಎಷ್ಟು ಲೀಟರ್ ಉಳ್ಕೊಳುತ್ತೆ? 21 ಲೀಟರ್. ಆ 21 ಲೀಟರ್ ಅಂದ್ರೆ ಎಷ್ಟು? 2 ಅಂದ್ರೆ ಎಷ್ಟು ಇಂಟು 1 21 ಡೇಸ್ ಬೇಕಾಯ್ತು. ಆದ್ರೆ ನನಗೆ ರಿಸರ್ವೈರ್ ಅಲ್ಲಿ 21 ಲೀಟರ್ ಇದೆಯಾ? ಎಷ್ಟು ಲೀಟರ್ ಇರೋದು? 24. ಎಷ್ಟು ಮೈನಸ್ ಮಾಡಿದ್ರ? +3. ಹಾಗಾದ್ರೆ ಇಲ್ಲಿ +1. 24 ಲೀಟರ್ಸ್ಗೆ ಎಷ್ಟು ದಿವಸ ಬೇಕಾಗುತ್ತೆ? 22 ಡೇಸ್. ಆಪ್ಷನ್ ಯಾವುದು? 22 ಡೇಸ್ ಬೇಕಾಗುತ್ತೆ. ಆಪ್ಷನ್ ಎ 22 ಡೇಸ್. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆನಾ? ಈಗಲಿಗೆ ಟೈಮ್ ಅಂಡ್ ವರ್ಕ್ ಮುಗಿದಿದೆ, ಅದರ ನಂತರ ಪೈಪ್ ಅಂಡ್ ಸ್ಟ್ರಿಂಗ್ಸ್ ಮುಗಿದಿದೆ. ನೆಕ್ಸ್ಟ್ ಟಾಪಿಕ್ ಇಂದ ನಾವು ಬರ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.